ಕರ್ನಾಟಕ ಸ್ಪೆಷಲ್ ಬಿಸಿಬೇಳೆ ಬಾತ್ ರೆಸಿಪಿ ಇವತ್ತು ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ. ತುಂಬಾ ಸುಲಭ ರೆಸಿಪಿ ಅಂತ ಹೇಳ್ಬೋದು. ಬರೀ 15 ನಿಮಿಷದಲ್ಲಿ ಈ ರೆಸಿಪಿಯನ್ನು ನೀವು ಮಾಡ್ಕೋಬೋದು. ಇದು ಬ್ರೇಕ್ಫಾಸ್ಟಿಗಾದರೂ ಮಾಡ್ಬೋದು, ಇಲ್ಲ ನೀವು ಲಂಚ್ ಬಾಕ್ಸಿಗಾದರೂ ಪ್ಯಾಕ್ ಮಾಡ್ಕೋಬೋದು. ಇಲ್ಲಿ ನಾನು ಈ ರೆಸಿಪಿಗೆ ಸೋನಾ ಮಸೂರಿ ಅಕ್ಕಿ 1 ಕಪ್ಪಿನಷ್ಟು ತಗೊಂಡಿದ್ದೀನಿ. ತೂರ್ ದಾಲ್ ಅಂದರೆ ತೊಗರಿಬೇಳೆ ಅರ್ಧ ಕಪ್ಪಿನಷ್ಟು ತಗೊಂಡಿದ್ದೀನಿ. ಈಗ ಕುಕ್ಕರಲ್ಲಿ ಸ್ವಲ್ಪ ಕ್ಯಾರೆಟು, 2 ಕ್ಯಾರೆಟ್ ಕಟ್ ಮಾಡಿದ್ದೆ, ಅದು ಹಾಕ್ಕೊಂಡಿದ್ದೀನಿ. 1 ಕಪ್ಪಿನಷ್ಟು ಡ್ರೈ ಬಟಾಣಿಯನ್ನು ಮೊದಲಿನ ದಿನ ರಾತ್ರಿ ಸೋಕ್ ಮಾಡಿಟ್ಟಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಇದ್ದರೆ ಅದು ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಬೀನ್ಸು, ಆಮೇಲೆ 1 ಆಲೂಗಡ್ಡೆಯನ್ನು ಕಟ್ ಮಾಡಿ ಇಲ್ಲಿ ಹಾಕಿದ್ದೀನಿ. ಈಗ ನಾನು ರೈಸ್ ಮತ್ತು ಅಕ್ಕಿ ಮತ್ತು ದಾಲನ್ನು ತೊಳೆದಿಟ್ಟಿದ್ದೆ, ಅದನ್ನು ಇದಕ್ಕೆ ಹಾಕಿ 4 ಗ್ಲಾಸ್ನಷ್ಟು ನೀರನ್ನು ಇಲ್ಲಿ ಯೂಸ್ ಮಾಡಬೇಕು. ನಾನು ನಿಮಗೆ ಗ್ಲಾಸ್ ತೋರಿಸಿದ್ದೀನಲ್ಲ, ಅದೇ ಮೆಷರ್ಮೆಂಟಲ್ಲಿ ನೀವು 4 ಗ್ಲಾಸ್ ಹಾಕ್ಕೊಂಡ್ರೆ ಸಾಕು. ಆಮೇಲೆ 1 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಉಪ್ಪನ್ನು ಹಾಕ್ಕೊಂಡು ಅದನ್ನು ನಾವು ವಿಸಿಲ್ ಕೂಗಿಸ್ಬೇಕು. ಎಣ್ಣೆ ಹಾಕೋದ್ರಿಂದ ಇದು ಬೇಗನೆ ಬೇಯುತ್ತೆ, ಬೇಳೆ ಆಗಲಿ ವೆಜಿಟೇಬಲ್ ಆಗಲಿ. ಇದನ್ನು 3 ವಿಸಿಲ್ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಿ. ಅದು ಬೇಯ್ತಾ ಇರುವಾಗ, ವಿಸಿಲ್ ಹೊಡಿತಾ ಇರುವಾಗ ನಾವಿಲ್ಲಿ ಸ್ವಲ್ಪ ಎಣ್ಣೆ, ಆಮೇಲೆ 1 ಟೀ ಸ್ಪೂನ್ನಷ್ಟು ಸಾಸಿವೆಯನ್ನು ತಗೊಂಡಿದ್ದೀನಿ. ಇದು ಚೆನ್ನಾಗಿ ಪಟ ಸಿಡಿಬೇಕು ಸಾಸಿವೆ. ಆಮೇಲೆ ಕೆಂಪು ಮೆಣಸಿನ್ಕಾಯಿ 1 2ರಿಂದ 3, 1 ನೀರುಳ್ಳಿ, ಆಮೇಲೆ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾನಿಲ್ಲಿ ಕ್ಯಾಶುವನ್ನು ಹಾಕ್ತಾಯಿದ್ದೀನಿ. ಒಂದು 15 ಕ್ಯಾಶು ಯೂಸ್ ಮಾಡಿದ್ದೀನಿ, ಗೇರು ಬೀಜ. ಅದು ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಬೇಕಾದ್ರೆ ಕಡಲೆ ಕೂಡ ಯೂಸ್ ಮಾಡ್ಕೋಬೋದು, ಫ್ರೈಡ್ ಕಡಲೆಯನ್ನು ಇದಕ್ಕೆ ಹಾಕ್ಕೋಬೋದು. ಆಮೇಲೆ 1 ಕ್ಯಾಪ್ಸಿಕಮ್ ಕಟ್ ಮಾಡಿರೋದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷದಷ್ಟು ಫ್ರೈ ಮಾಡಿಕೊಡ್ಬೇಕು. ಸ್ವಲ್ಪ ಅರಿಶಿನ ಪೌಡರ್ ಅರ್ಧ ಟೀ ಸ್ಪೂನ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ 2 ಟೊಮೆಟೊವನ್ನು ಕಟ್ ಮಾಡಿದ್ದನ್ನು ಹಾಕಿದ್ದೀನಿ. ಸ್ವಲ್ಪ ಉಪ್ಪನ್ನು ಮೇಲಿಂದ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಆಮೇಲೆ ಇದು ಫ್ರೈ ಮಾಡ್ಕೋಬೇಕು. ಟೊಮೆಟೊ ಸಾಫ್ಟ್ ಆಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಬಿಸಿಬೇಳೆ ಬಾತ್ ಪೌಡರ್ ಅಂದರೆ MTRದು 100 ಗ್ರಾಮ್ ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು 4 ಟೀ ಸ್ಪೂನ್ನಷ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಮೆಜರ್ಮೆಂಟ್ಗೆ ನೀವು 4 ಟೀ ಸ್ಪೂನ್ ಹಾಕ್ಕೋಬೇಕು. ನಿಮಗೆ ಬಿಸಿಬೇಳೆ ಬಾತ್ ಒಂದು 5ರಿಂದ 6 ಜನಕ್ಕೆ ಮಾಡೋದಾದರೆ ಈ ರೆಸಿಪಿದು ಮೆಷರ್ಮೆಂಟನ್ನು ಫಾಲೋ ಮಾಡಿ. ಕಮ್ಮಿ ಜನಕ್ಕೆ ಮಾಡೋದಿದ್ದರೆ ಇದರ ಅರ್ಧದಷ್ಟು ಮೆಷರ್ಮೆಂಟನ್ನು ಹಾಕಿ ಫಾಲೋ ಮಾಡಿ. ಈಗ ನಾನು 1 ಗ್ಲಾಸ್ನಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹುಳಿ ಹಾಕ್ಕೋಬೇಕು. ನೀವು ಹುಳಿಯನ್ನು ಬಿಸಿನೀರಲ್ಲಿ ಸ್ವಲ್ಪ ಬೆಚ್ಚಗೆ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದರ ಹುಳಿದು ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕಮ್ಮಿ ಉರಿಯಲ್ಲಿ 2 ನಿಮಿಷ ಬೇಯಿಸ್ಕೋಬೇಕು. ಅದನ್ನು ಸೈಡಲ್ಲಿ ಇಟ್ಟಾಗ ನಾನೇನು ಮಾಡಿದ್ದೀನಿ, ಕುಕ್ಕರನ್ನು ಓಪನ್ ಮಾಡಿಬಿಟ್ಟು ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ, ಆ ಮಿಕ್ಸ್ಚರನ್ನು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಕುಕ್ಕರ್ದು ಫ್ಲೇಮು ಲೋ ಅಲ್ಲೇ ಇರಬೇಕು. ಲೋ ಅಲ್ಲಿ ನಾವು ಇದನ್ನು ಮುಚ್ಚಿ, ಹೀಗೆ ಕುಕ್ಕರ್ದು ಮುಚ್ಚಳ ಮುಚ್ಚಬೇಕಂತಿಲ್ಲ, ನಾರ್ಮಲ್ ಮುಚ್ಚಳನ ಮುಚ್ಚಿ 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ಬೇಕು, ವೆಜಿಟೇಬಲ್ಗೆ, ದಾಲ್ಗೆ, ರೈಸ್ಗೆ ಎಲ್ಲ. ಹೀಗೆ ಮಾಡೋದ್ರಿಂದ ಚೆನ್ನಾಗಿ ಮಸಾಲೆ ಎಳ್ಕೊಂಡಿರುತ್ತೆ. ನಿಮಗೆ ನೋಡಿ, ಮೇಲಿಂದ ಒಂದು 2 ಟೀ ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಂಡು ನೀವು ಸರ್ವ್ ಮಾಡಿದರೆ ಎಷ್ಟು ಸೂಪರಾಗಿರುತ್ತೆ ಅಂದರೆ, ಬಿಸಿಬೇಳೆ ಬಾತ್ ತಿನ್ನುವಾಗ ಆಮೇಲೆ ಅದರ ಪರಿಮಳ ನೋಡಿದರೆ ಅಷ್ಟು ಗಮ್ಮಂತ, ಮನೆ ತುಂಬ ಗಮ್ಮಂತ ಅನಿಸ್ತಾ ಇದೆ. ಇದು ನೀವು ಲಂಚ್ ಬಾಕ್ಸಿಗಾದರೂ ಪ್ಯಾಕ್ ಮಾಡ್ಕೊಳ್ಳಿ, ಇಲ್ಲ ಎಲ್ಲೇ ಬ್ರೇಕ್ಫಾಸ್ಟ್ ಮಾಡೋ ಟೈಮ್ಗೂ ತಿನ್ಬೋದು. ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡೋದಾದರೆ ಸ್ವಲ್ಪ ಲಿಕ್ವಿಡಿ ಫಾರ್ಮಲ್ಲಿ ಪ್ಯಾಕ್ ಮಾಡ್ಕೊಳ್ಳಿ. ಈ ಲಂಚ್ ಬಾಕ್ಸ್ ಎಲ್ಲಿಂದ ಬೈ ಮಾಡಿದ್ದೀರಿ ಅಂತ ತುಂಬ ಜನ ಕೇಳ್ತಾ ಇದ್ರಲ್ವ, ಹಾಗೆ ಅದರ ಪರ್ಚೇಸ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನೀವು ಆ ಲಿಂಕಿಂದ ಈ ಲಂಚ್ ಬಾಕ್ಸನ್ನು ಬೈ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಆಮೇಲೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.